ಹೋಟೆಲ್ಗಳಲ್ಲಿ ಸಿಗುವಂತಹ ದಾವಣಗೆರೆ ಬೆಣ್ಣೆ ದೋಸೆ ಮಾಡಬೇಕಾ? ಹಾಗಾದರೆ ಹಿಟ್ಟನ್ನು ಈ ರೀತಿ ರುಬ್ಬಿ ನೀವು ದಾವಣಗೆರೆ ಬೆಣ್ಣೆ ದೋಸೆ ಅಥವಾ ದಾವಣಗೆರೆ ಬೆಣ್ಣೆ ಮಸಾಲ ದೋಸೆನೂ ಮಾಡಿಕೊಳ್ಬಹುದು. ತುಂಬ ರುಚಿಯಾಗಿರುತ್ತೆ, ಒಳ್ಳೆ ಕಲರಲ್ಲಿ ಬರುತ್ತೆ. ಹಾಗಾದರೆ ಬನ್ನಿ ಮಾಡುವ ವಿಧಾನ, ಬೇಕಾಗುವ ಪದಾರ್ಥಗಳು ನೋಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ನಾನಿಲ್ಲಿ ದೋಸೆ ಮಾಡೋಕ್ಕೆ 2 ಲೋಟದಷ್ಟು ದಪ್ಪ ಅಕ್ಕಿ ತಗೊಂಡಿದ್ದೀನಿ. ದಪ್ಪ ಅಕ್ಕಿ ಜಾಗದಲ್ಲಿ ನೀವು ಬೇಕಾದರೆ ರೇಷನ್ ಅಕ್ಕಿನೂ ತಗೊಳ್ಬಹುದು. ಈ ಅಕ್ಕಿ ಜೊತೆಗೆ 1/4 ಗ್ಲಾಸಿನಷ್ಟು ಉದ್ದಿನಬೇಳೆ ಹಾಕಿದ್ದೀನಿ. ಹಾಗೆ 1/4 ಗ್ಲಾಸಿನಷ್ಟು ಕಡಲೆಬೇಳೆ ಹಾಕಿದ್ದೀನಿ. ಚಿಕ್ಕ ಸ್ಪೂನಲ್ಲಿ 2 ಸ್ಪೂನಿನಷ್ಟು ಮೆಂತೆ ಹಾಕಿದ್ದೇನೆ. ಈ ಎಲ್ಲ ಪದಾರ್ಥಗಳನ್ನು ನೀರು ಹಾಕಿ 4 ಬಾರಿ ಕ್ಲೀನಾಗಿ ತೊಳೆಯಬೇಕು. ಅಕ್ಕಿ ಮತ್ತು ಬೇಳೆನ ಕ್ಲೀನಾಗಿ ತೊಳೆದ ನಂತರ ಮತ್ತೆ ಇದಕ್ಕೆ ನೀರನ್ನು ಹಾಕಿ 5 ಗಂಟೆಗಳ ಕಾಲ ಇದನ್ನು ನೆನೆಸಿಡಬೇಕು. ಅಕ್ಕಿ ಮತ್ತು ಬೇಳೆ ಫಸ್ಟೇ ತೊಳೆದಿರೋದ್ರಿಂದ ಮುಚ್ಚಿಟ್ಟು ಇದನ್ನು ನೆನೆಸಿಡಿ. 1/4 ಗ್ಲಾಸಿನಷ್ಟು ಗಟ್ಟಿ ಅವಲಕ್ಕಿನ ಕ್ಲೀನಾಗಿ 2 ಬಾರಿ ತೊಳೆದು ನೀರು ಹಾಕಿ ಇದನ್ನು ನೆನೆಸಿಟ್ಕೊಳ್ಬೇಕು. ಎಲ್ಲ ಪದಾರ್ಥಗಳು ನೆನೆದ ನಂತರ ನಾನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿದ್ದೇನೆ. ನೀವು ಬೇಕಾದರೆ ಗ್ರೈಂಡರಲ್ಲಿನೂ ರುಬ್ಕೊಳ್ಬಹುದು. ಎಲ್ಲ ಪದಾರ್ಥಗಳು ಚೆನ್ನಾಗಿ ನೆನೆದ ನಂತರ ನೀರನ್ನು ತೆಗೆದು ಅವಲಕ್ಕಿನ ಇದಕ್ಕೆ ಹಾಕ್ಕೊಂಡು ಎಲ್ಲವನ್ನು 2 ಬಾರಿ ನಾನಿಲ್ಲಿ ರುಬ್ಬಿದ್ದೇನೆ. ಹಿಟ್ಟು ನೈಸಾಗಿ ರುಬ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ರುಬ್ಕೊಳ್ಬೇಕಾಗುತ್ತೆ. ನೋಡಿ, ಪೂರ್ತಿಯಾಗಿ ಹಿಟ್ಟು ರುಬ್ಬಿದ ನಂತರ ಈ ರೀತಿ ಮೇಲಿಂದ ನೊರೆ ನೊರೆ ಬರುತ್ತೆ. ಹಾಗೆ ನೈಸಾಗಿ ರುಬ್ಬಬೇಕು. ರುಬ್ಬಿರುವಂತಹ ಹಿಟ್ಟನ್ನು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಅದೇ ರೀತಿ 2 ಬಾರಿ ರುಬ್ಬಿ ನಾನಿಲ್ಲಿ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಹಿಟ್ಟು ರುಬ್ಬಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನಿಲ್ಲಿ ಚಿಕ್ಕ ಸ್ಪೂನಲ್ಲಿ 2 ಸ್ಪೂನಿನಷ್ಟು ಉಪ್ಪು ಹಾಕಿದ್ದೇನೆ. ಉಪ್ಪು ಹಾಕಿದ ನಂತರ ಸೌಂಟಿನಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ರಾತ್ರಿ ಪೂರ್ತಿ ಹುದುಗೋಕ್ಕೆ ಇದನ್ನು ಬಿಡಬೇಕು. ಒಂದು ಪ್ಲೇಟನ್ನು ಮುಚ್ಚಿಟ್ಟು ಹಾಗೆ ಬಿಡಿ. ನೋಡಿ, ಬೆಳಿಗ್ಗೆಗೆ ಹಿಟ್ಟು ಚೆನ್ನಾಗಿ ಉದುಗು ಬಂದಿದೆ. ಇದಕ್ಕೆ ನಾನು 1 ಸ್ಪೂನಿನಷ್ಟು ಸಕ್ಕರೆ ಹಾಕಿದ್ದೇನೆ. ಹಾಗೆ 3 ಸ್ಪೂನಿನಷ್ಟು ಬಾಂಬೆ ರವೆ ಹಾಕಿದ್ದೇನೆ. ಬಾಂಬೆ ರವೆ ಜಾಗದಲ್ಲಿ ಚಿರೋಟಿ ರವೆ ಬೇಕಾದರೂ ಹಾಕ್ಕೊಳ್ಳಬಹುದು. ಈಗ ಮತ್ತೊಮ್ಮೆ ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಡಿ. 5 ನಿಮಿಷಗಳ ಕಾಲ ಮುಚ್ಚಿಟ್ರೆ ಸಾಕಾಗುತ್ತೆ. 5 ನಿಮಿಷದ ನಂತರ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆ ಮಾಡಿಕೊಳ್ಬಹುದು. ನಾನಿಲ್ಲಿ ದೋಸೆ ಮಾಡೋಕ್ಕೆ ತವಾ ಬಿಸಿಗಿಟ್ಟಿದ್ದೇನೆ. ತವಾ ಚೆನ್ನಾಗಿ ಕಾದ ನಂತರ ಹಿಟ್ಟನ್ನು ಹಾಕ್ಕೊಳ್ಬೇಕು. ನೀವು ಐರನ್ ತವಾದಲ್ಲಿ ಬೇಕಾದರೂ ಈ ದೋಸೆನ ಮಾಡಿಕೊಳ್ಬಹುದು. ಮಾಮೂಲಿ ಮಸಾಲ ದೋಸೆಗಿಂತ ಸ್ವಲ್ಪ ದಪ್ಪವಾಗಿ ದೋಸೆ ಮಾಡಿಕೊಳ್ಬೇಕಾಗುತ್ತೆ. ದಾವಣಗೆರೆ ಬೆಣ್ಣೆ ದೋಸೆ ಸ್ವಲ್ಪ ದಪ್ಪವಾಗಿರುತ್ತೆ. ಮೇಲಿಂದ 1 ಸ್ಪೂನಿನಷ್ಟು ಬೆಣ್ಣೆ ಹಾಕಿದ್ದೇನೆ. ವಿಡಿಯೋದಲ್ಲಿ ತೋರಿಸಿದ ವಿಧಾನದಲ್ಲಿ ಬೆಣ್ಣೆ ಹಾಕಿ ಎಲ್ಲ ಕಡೆ ಇದನ್ನು ಈ ರೀತಿ ಹಚ್ಚಬೇಕು. ಈ ದೋಸೆನ ಹೀಗೆ ಬೇಕಾದರೂ ತಿನ್ನಬಹುದು ಅಥವಾ ಮಸಾಲ ದೋಸೆ ಮಾಡಿಕೊಂಡು ತಿನ್ನಬಹುದು. ಮಸಾಲ ದೋಸೆಗೆ ಕೆಂಪು ಚಟ್ನಿ ಹಚ್ಚಿ ಆಲೂಗಡ್ಡೆ ಪಲ್ಯ ಇಟ್ಟರೆ ಮಸಾಲ ದೋಸೆ ರೆಡಿ ಆಗುತ್ತೆ. ನಿಮಗೆ ಕೆಂಪು ಚಟ್ನಿ ರೆಸಿಪಿ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಲಿಂಕ್ ಕೊಡ್ತೀನಿ, ನೀವು ನೋಡಬಹುದು. ಮೀಡಿಯಂ ಫ್ಲೇಮಲ್ಲಿಟ್ಟು ದೋಸೆ ಮಾಡಿದ್ರೆ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಮೇಲಿಂದ ನೀವು ಬೆಣ್ಣೆ ಹಾಕ್ಕೊಳ್ಬಹುದು. ಬೆಣ್ಣೆ ಇಷ್ಟಪಡುವವರು ಎಷ್ಟು ಬೇಕಾದರೂ ಬೆಣ್ಣೆ ಹಾಕ್ಕೊಳ್ಬಹುದು. ನೋಡಿ, ಗರಿಗರಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಗರಿಗರಿಯಾದ ಬೆಣ್ಣೆ ದೋಸೆ ನೋಡಿದ್ರಲ್ಲ, ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.